ವೀಕ್ಷಕರೇ, ಉತ್ತರ ಪ್ರದೇಶದಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳವು ಇನ್ನೇನು ಕೊನೆಗೊಳ್ಳುತ್ತಿದೆ. ಈವರೆಗೂ ಕುಂಭಮೇಳದಲ್ಲಿ ಸುಮಾರು 65 ಕೋಟಿಗೂ ಹೆಚ್ಚು ಮಂದಿ ಸ್ನಾನ ಮಾಡಿದ್ದಾರೆ. ಇನ್ನು ಈ ಕುರಿತಂತೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕುಂಭಮೇಳಕ್ಕೆ ಇದುವರೆಗೂ 60 ಕೋಟಿಗೂ ಹೆಚ್ಚು ಮಂದಿ ಭೇಟಿ ನೀಡಿದ್ದಾರೆ ಎಂದು ಹೇಳಿದ್ದಾರೆ. ನಿರ್ದಿಷ್ಟ ಸಮಯದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಜನರು ಒಂದೇ ಸ್ಥಳಕ್ಕೆ ಭೇಟಿ ನೀಡಿರುವುದು ಇದೇ ಮೊದಲಾಗಿದೆ ಮತ್ತು ಇದು ದಾಖಲೆ ಕೂಡ ಆಗಿದೆ. ಇನ್ನು ವಿಮರ್ಶಕರ ಪ್ರಕಾರ ಶತಮಾನದಲ್ಲಿ ಇದೊಂದು ಅಪರೂಪದ ಘಟನೆಯಾಗಿದೆ. ವೀಕ್ಷಕರೇ, ತ್ರಿವೇಣಿ ಸಂಗಮದಲ್ಲಿ ಕಳೆದ 41 ದಿನಗಳಿಂದ ನಡೆಯುತ್ತಿರುವ ಪುಣ್ಯ ಸ್ನಾನದಲ್ಲಿ ಕೋಟ್ಯಾಂತರ ಮಂದಿ ಭಾಗಿಯಾಗಿದ್ದಾರೆ. ಇನ್ನು ಸಂಶೋಧನಾ ಸಂಸ್ಥೆಯ ಪ್ರಕಾರ ದೇಶದ 110 ಕೋಟಿ ಸನಾತನಗಳ ಪೈಕಿ 54% ಮಂದಿ ಪ್ರಯಾಗ್ರಾಜ್ನಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕುಂಭಮೇಳದಿಂದ 50 ಲಕ್ಷಕ್ಕೂ ಹೆಚ್ಚು ಜನರು ಸೇರಿದಂತೆ ಸುಮಾರು 73 ದೇಶಗಳಿಂದ ಜನರು ಕುಂಭಮೇಳಕ್ಕೆ ಭೇಟಿ ನೀಡಿದ್ದಾರೆ. ವೀಕ್ಷಕರೇ, ಇದೀಗ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸೀತಾರಾಮ ಧಾರಾವಾಹಿ ಅನಿರೀಕ್ಷಿತ ತಿರುವನ್ನು ಪಡೆದುಕೊಂಡಿದೆ. ಹೌದು, ಸೀತಾರಾಮ ಧಾರಾವಾಹಿ ತಂಡ ನೇರವಾಗಿ ಪ್ರಯಾಗ್ರಾಜ್ಗೆ ತೆರಳಿದೆ. ಕುಂಭಮೇಳಕ್ಕೆ ಹೋಗುವುದರ ಮೂಲಕ ವೀಕ್ಷಕರಿಗೆ ಅಚ್ಚರಿಯನ್ನ ಮೂಡಿಸಿದೆ ಸೀತಾರಾಮ ಧಾರಾವಾಹಿ. ಕನ್ನಡದ ಕಿರುತೆರೆಯಲ್ಲಿ ಹೊಸ ಪ್ರಯೋಗಗಳು ನಡೆಯುತ್ತಲೇ ಇರುತ್ತದೆ. ಅದರಲ್ಲೂ ಈ ಬಾರಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವುದಕ್ಕೆ ಸಜ್ಜಾಗಿದೆ. ಈ ಹಿಂದೆ ಅಯೋಧ್ಯೆ ರಾಮಮಂದಿರ ಪ್ರತಿಷ್ಠಾಪನೆಯ ಸಮಯದಲ್ಲಿ ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿರುವ ಕನ್ಯಾದಾನ ಧಾರಾವಾಹಿ ತಂಡ ಅಯೋಧ್ಯೆಯಲ್ಲಿ ಬೀಡು ಬಿಟ್ಟು ಶೂಟಿಂಗ್ ಅನ್ನು ಮಾಡಿತ್ತು. ಇದೀಗ ಅಂಥದ್ದೇ ಮತ್ತೊಂದು ವಿಶೇಷ ಪ್ರಯೋಗವನ್ನು ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಸೀತಾರಾಮ ಧಾರಾವಾಹಿ ತಂಡ ಮಾಡಿದೆ. ಹೌದು, ಕಿರುತೆರೆಯಲ್ಲಿ ಮೊದಲ ಬಾರಿಗೆ ಮಹಾಪ್ರಯೋಗ ಮಾಡಿದ ಸೀತಾರಾಮ ಧಾರಾವಾಹಿ ತಂಡ ಅಂತಾನೆ ಹೇಳಬಹುದು. ಹೌದು, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಕನ್ನಡ ಸೀತಾರಾಮ ಧಾರಾವಾಹಿ ತಂಡ ಭಾಗಿಯಾಗಿದೆ. ಈಗಾಗಲೇ ಮಹಾಕುಂಭಮೇಳಕ್ಕೆ ದೇಶ ವಿದೇಶಗಳಿಂದ ಭಕ್ತರು ತೆರಳಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಪುನೀತರಾಗುತ್ತಿದ್ದಾರೆ. ಇದೀಗ ಸೀತಾರಾಮ ಹಾಗೂ ಮುದ್ದಾದ ಪುಟಾಣಿ ಸುಬ್ಬಿ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಕೂಡ ಮಾಡಿದ್ದಾರೆ. ಸದ್ಯ ಸೀತಾರಾಮ ಧಾರಾವಾಹಿಯ ಹೊಸ ಪ್ರೋಮೋ ಬಿಡುಗಡೆಯಾಗಿದ್ದು, ಇದರಲ್ಲಿ ಕುಂಭಮೇಳದಲ್ಲಿ ಸೀತಾರಾಮ ಮತ್ತು ಸುಬ್ಬಿ ಭಾಗಿಯಾಗಿದ್ದಾರೆ. ಇನ್ನು ಸೀತಾರಾಮ ಧಾರಾವಾಹಿಯಲ್ಲಿ ಖಳನಾಯಕಿಯಾಗಿರುವ ಭಾರ್ಗವಿ ಮಾಡಿದ ಕುತಂತ್ರಕ್ಕೆ ಸಿಹಿ ಬಲಿಯಾಗಿದ್ದಳು. ಸಿಹಿ ರೀತಿಯಲ್ಲಿ ಇರುವ ಸುಬ್ಬಿಯನ್ನು ಕರೆತರಲಾಗಿದ್ದು, ಆಕೆಗೆ ಗೈಡ್ ಮಾಡುವ ಕೆಲಸವನ್ನು ಈಗ ಸಿಹಿಯ ಆತ್ಮ ಮಾಡುತ್ತಿದೆ. ಸದ್ಯ ಸೀತಾರಾಮ ಧಾರಾವಾಹಿಯ ಹೊಸ ಪ್ರೋಮೋ ಬಿಡುಗಡೆಯಾಗಿದ್ದು, ಪ್ರಯಾಗ್ರಾಜ್ಗೆ ಹೋಗಿ ಸ್ನಾನ ಮಾಡಿ ಸಿಹಿಯ ಆತ್ಮಕ್ಕೆ ಶಾಂತಿ ಕೊಡಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇನ್ನು ಬಿಡುಗಡೆಯಾಗಿರುವ ಹೊಸ ಪ್ರೋಮೋದಲ್ಲಿ ಸೀತಾರಾಮ ಮತ್ತು ಸುಬ್ಬಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡುತ್ತಿದ್ದಾರೆ. ಇನ್ನು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ರಾಮ ಸಿಹಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದಾನೆ. ರಾಮನ ಈ ಮಾತುಗಳನ್ನು ಕೇಳಿ ಸೀತಾಗೆ ಅಚ್ಚರಿ ಕೂಡ ಆಗಿದೆ. ಇನ್ನು ಹೊಸ ಪ್ರೋಮೋದಲ್ಲಿ ನಾಗಸಾಧು ಒಬ್ಬರು ಸಿಹಿಯ ಕೈ ಹಿಡಿಯುತ್ತಾರೆ. ಸಿಹಿ ಅವರ ಬಳಿ ನಾನು ನಿಮಗೆ ಕಾಣಿಸುತ್ತಿದ್ದೀನಾ ಎಂದು ಕೇಳುತ್ತಾಳೆ. ಆ ಸಮಯದಲ್ಲಿ ಆ ನಾಗಸಾಧುಗಳು ನೀರು ಮಾತ್ರವಲ್ಲ, ನನಗೆ ಎಲ್ಲರೂ ಕಾಣಿಸುತ್ತಾರೆ ಎಂದು ಹೇಳಿದ್ದಾರೆ. ಸದ್ಯ ಸೀತಾರಾಮ ಧಾರಾವಾಹಿಯ ಹೊಸ ಪ್ರೋಮೋ ಬಿಡುಗಡೆಯಾಗಿದ್ದು, ಇದೀಗ ಮುಂದೆ ಏನಾಗಬಹುದು ಎಂದು ಎಲ್ಲರಿಗೂ ಕುತೂಹಲ ಹೆಚ್ಚಾಗಿದೆ. ಮೂಲಗಳಿಂದ ತಿಳಿದು ಬಂದಿರುವ ಮಾಹಿತಿಯ ಪ್ರಕಾರ ಈ ಎಪಿಸೋಡ್ ಶಿವರಾತ್ರಿಗೆ ಪ್ರಸಾರವಾಗಲಿದೆ ಎಂದು ಹೇಳಲಾಗುತ್ತಿದೆ. ಸೀತಾರಾಮ ಧಾರಾವಾಹಿಯಲ್ಲಿ ಬಂದಿರುವ ಈ ಹೊಸ ತಿರುವಿನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.